ಅಪಾಯಕ್ಕೆ ಆಹ್ವಾನಿಸುತ್ತಿದೆ ಸರ್ಕಾರಿ ಶಾಲೆ. ಕುಸಿಯುತ್ತಿರುವ ಚಾವಣಿ ಅಡಿಯಲ್ಲೇ ಮಕ್ಕಳ ಆಟಪಾಠ. ಮಕ್ಕಳ ಗೋಳು ಹೇಳತೀರದು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಮಕ್ಕಳ ಮನೆ ಶಾಲೆ ಮುಜಾವರ್ ಮೊಹಲ್ಲಾ ಶಾಲೆಯ ಸ್ಥಿತಿ ಅಧೋಗತಿ. ಇನ್ನು ಈ ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ಇದೆ, ಆದರೆ ಶೌಚಾಲಯಕ್ಕಿಲ್ಲ ಮೇಲ್ಛಾವಣಿಯ ಗೋಡೆ. ಮುಟ್ಟಿದ್ರೆ ಸಾಕು ಕರೆಂಟ್ ಹೊಡೆಯುತ್ತೆ. ಭಯದ ನೆರಳಲ್ಲೇ ಮಕ್ಕಳ ವಾಸಾಂಗ ಮಾಡುವ ಸ್ಥಿತಿ. ಕೆಲವು ದಿನಗಳ ಹಿಂದೆ ನಮ್ಮ ವಾಹಿನಿಯಿಂದ ಶಾಲೆಯ ಚಾವಣಿ ಕುಸಿಯುತ್ತಿದೆ ಎಂದು ಶಿಕ್ಷಣ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಬೇಸಿಗೆ ರಜೆಯಲ್ಲೇ ಶಾಲೆಯನ್ನ ರಿಪೇರಿ ಮಾಡುವುದಾಗಿ ತಿಳಿಸಿದ್ರು. ಆದರೆ ಶಾಲೆ ಹೊರಗಡೆ ಬಣ್ಣ ಮಾತ್ರ ಮಾಡಿ ಒಳಗಡೆ ಹಾಗೆ ಬಿಡಲಾಗಿದೆ. ಮೇಲೆ ತುಳುಕು ಒಳಗೆ ಹುಳುಕು ಅನ್ನೋ ಹಾಗಿದೆ. ಇನ್ನು ಈ ಸಂಬಂಧದ ಮಾನವ ಹಕ್ಕು ಜಿಲ್ಲಾ ಅಧ್ಯಕ್ಷರಾದ ತನ್ವೀರ್ ಖಾನ್ ಮಾತನಾಡಿ, ಚಾವಣಿ ಮಳೆ ನೀರು ನಿಂತಿರುವ ಕೊಠಡಿಗಳು, ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿ ಬಿರುಕು ಬಿಟ್ಟಿರುವ ಗೋಡೆಗಳು, ಜೀವ ಭಯದಲ್ಲಿ ಪಾಠ ಕೇಳುವಂತಾಗಿದೆ ಶಾಲಾ ಮಕ್ಕಳ ಸ್ಥಿತಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುಸ್ಥಿತಿಯ ಚಿತ್ರಣ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಎಂದು ಬೊಬ್ಬೆರೆಯುತ್ತಿರುವ ನಮ್ಮ ಜನಪ್ರತಿನಿಧಿಗಳು ಶಾಲೆಗಳಿಗೆ ಮೂಲ ಸೌಕರ್ಯ ನೀಡದೆ ವಂಚಿಸುತ್ತಿದ್ದಾರೆ ಎನ್ನಲು ಈ ಶಾಲೆಯೇ ಸಾಕ್ಷಿ. ಈ ಶಾಲೆಯು ಗ್ರಾಮದ ಹೃದಯ ಭಾಗದಲ್ಲಿದೆ. ಇದು ಆರ್ಸಿಸಿ ಕಟ್ಟಡವಾಗಿದ್ದು ಒಟ್ಟು 5 ಕೊಠಡಿಗಳಿವೆ. 1ರಿಂದ 7ನೇ ತರಗತಿಯವರೆಗೆ 25 ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ. 3 ಶಿಕ್ಷಕರಿದ್ದಾರೆ. 2 ಕೊಠಡಿಗಳು ಮಾತ್ರ ಸುಸ್ಥಿತಿಯಲ್ಲಿದ್ದು ಉಳಿದ 3 ಕೊಠಡಿಗಳು ಚಾವಣಿ ಕುಸಿದಿದೆ. ಮಕ್ಕಳು ಶಾಲೆಗೆ ಬರಲು ಭಯ ಪಡುತ್ತಿದ್ದಾರೆ. ಪೋಷಕರು ಮಕ್ಕಳನ್ನ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಅಪಾಯದಲ್ಲಿರುವ 2 ಕೊಠಡಿಗಳಿಗೆ ಬೀಗ ಹಾಕಲಾಗಿದೆ. ಮಕ್ಕಳಿರುವ ಈ ಜಾಗದಲ್ಲಿ ಸದಾ ಭಯದ ವಾತಾವರಣ ಇದೆ. ಗೋಡೆ ಬೀಳುವ ಮೊದಲು ಎಚ್ಚೆತ್ತುಕೊಳ್ಳಬೇಕು. ಮಕ್ಕಳ ಜೀವವನ್ನ ಹಗುರವಾಗಿ ಪರಿಗಣಿಸಬಾರದು. ಮುಂದೆ ಅನಾಹುತ ಆದರೆ ಯಾರು ಹೊಣೆ ಎಂದು ಪೋಷಕರ ಪ್ರಶ್ನೆಯಾಗಿದೆ ಎಂದರು. ಏನೇ ಆದರೂ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಅಧಿಕಾರಿಗಳು, ಜನಪ್ರತಿನಿಧಿಗಳು ಆದಷ್ಟು ಬೇಗ ಇದನ್ನ ಸರಿಪಡಿಸಿ ಮಕ್ಕಳ ರಕ್ಷಣೆ ಮಾಡಬೇಕಿದೆ. ಸರ್, ಇದು ನಮ್ಮ ಉರ್ದು ಶಾಲೆ ಕೊಠಡಿ ನೋಡೋಕ್ಕೆ ಮಾತ್ರ 5 ರೂಮ್ಗಳಿದ್ದಾವೆ. ಇದು 1ರಿಂದ 7ನೇ ಕ್ಲಾಸ್ ತನಕ ಶಾಲೆ ನಡೀತಾ ಇದೆ. ಈಗ 1ರಿಂದ 7ನೇ ಕ್ಲಾಸ್ ತನಕ ಒಂದೇ ಕೊಠಡಿಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ನೋಡೋಕ್ಕೆ ಮಾತ್ರ 5 ಕೊಠಡಿ ಇದ್ದಾವೆ. ಇಲ್ಲಿ ಪಾಠ ಮಾಡೋಕ್ಕೆ ಯಾವುದೂ ಇಲ್ಲ, ಜಾಗ ಇಲ್ಲ, ಸೂರಿಲ್ಲ. RCCಯಲ್ಲಿ ಕರೆಂಟ್ ಹೊಡಿತಾ ಇದೆ. ಮತ್ತೆ ಕಬ್ಬಣ ಎಲ್ಲ ಆಚೆ ಬಂದಿದೆ. ಇದೆಲ್ಲ ಕಾಂಕ್ರೀಟ್ ಎಲ್ಲ ಬೀಳ್ತಾ ಇದೆ. ಮಕ್ಕಳು ಯಾವ ಥರ ಶಾಲೆಗೆ ಬರ್ತಾರೆ? ಈಗ ಅಲ್ಪಸಂಖ್ಯಾತರ ಮಕ್ಕಳಿಗೆ ಸರ್ಕಾರದಿಂದ ತುಂಬಾ ಅನುದಾನ ಬರ್ತಾ ಇದೆ. ಶಾಲೆಗೆ ಸೇರಿಸಿ ಅಂತಾರೆ. 1-2 ಇರೋ ಮಕ್ಕಳು ಎಲ್ಲಿ ಬರ್ತಾರೆ ಶಾಲೆಗೆ? ಆ ತಲೆ ಮೇಲೆ ಬಿದ್ದು ಸತ್ತೋದಕ್ಕೆ ಹೊಣೆ ಯಾರಾಗ್ತಾರೆ? ಇದಕ್ಕೆ ಸೂಕ್ತಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇದ್ರ ಬಗ್ಗೆ ಈ ಕಬ್ಬಣ, ಈ ರಾಡು, ಈ ಕಾಂಕ್ರೀಟ್ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ಕರೆಂಟ್ ಹೊಡಿತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಳೆ ನೀರಿಂದ ನಮ್ಮ ಮನೆಯಲ್ಲೇ 4 ಮಕ್ಕಳಿದ್ದಾರೆ. ನಾನೇ ಕಳಿಸ್ತಾ ಇಲ್ಲ ಸರ್. ಏನ್ ಸರ್ ಇದು? ಗಾಡಿ ಮುಟ್ಟಿದ್ರೆ ಕರೆಂಟ್ ಹೊಡಿಯುತ್ತೆ, ಇಲ್ಲಿ ನೋಡಿದ್ರೆ ರಾಡ್ ಮೇಲ್ಗಡೆ ಬೀಳುತ್ತೆ. ಹೆಂಗ್ ಸರ್ ಇದು? ನಾವು ಸೇರ್ಸ್ಬೇಕಾ? ಈ ಶಾಲೆಯಲ್ಲಿ ನಾವು ಸೇರ್ಸಕ್ ಆಗಲ್ಲ ಸರ್. ಬೇರೆ ಕಡೆ ಸೇರ್ಸಿದೀವಿ ನಾವು.